ಬೆಂಗಳೂರು ನಗರ ವಾಸಿಗಳೇ ಎಚ್ಚರ ಎಚ್ಚರ. ನಿಮ್ಮ ಮನೆ ಮುಂದೆ ಬೈಕ್ ಕಾರ್ ಇದೆಯಾ? ಚಿಂತೆ ಬೇಡ, ಅದ್ಯಾವುದನ್ನು ಕೂಡ ಇವರು ಮುಟ್ಟೋದಿಲ್ಲ. ಆದರೆ ಬ್ರ್ಯಾಂಡೆಡ್ ಶೂಗಳನ್ನ ಹಾಕ್ತಾ ಇದ್ರೆ ಮಾತ್ರ ನೀವು ಈ ಸ್ಟೋರಿಯನ್ನ ಕೇಳಿ. ಶೂಗಳನ್ನ ಮೂಟೆಗಳಲ್ಲಿ ದೋಚ್ಕೊಂಡು ಹೋಗ್ತಾರೆ. ಅಪಾರ್ಟ್ಮೆಂಟ್ ಮುಂದಿರುವ ಶೂಗಳು ಕ್ಷಣ ಮಾತ್ರದಲ್ಲಿ ಮಂಗಮಾಯ ಆಗಿಬಿಡುತ್ತೆ. ಸೊ ಶೂಗಳಿಗೆ ಕನ್ನ ಹಾಕುವ ಗ್ಯಾಂಗ್ ಒಂದು ಇದೀಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಈ ಕುರಿತಾಗಿ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಬೆಂಗಳೂರು ನಗರ ವಾಸಿಗಳು ಎಚ್ಚರದಿಂದಿರಬೇಕು. ಇಷ್ಟು ದಿನ ಮನೆ ಮುಂದೆ ನಿಲ್ಲಿಸ್ತಾ ಇದ್ದಂತಹ ಬೈಕ್, ಹಾಗೆ ಬೆಲೆ ಬಾಳುವ ವಾಹನಗಳಿರಬಹುದು, ಬೆಲೆ ಬಾಳುವ ವಸ್ತುಗಳು, ಇದನ್ನೆಲ್ಲ ಕದ್ಕೊಂಡು ಹೋಗ್ತಾ ಇದ್ರು. ಆದರೆ ಚಪ್ಪಲಿ ಶೂಗಳನ್ನು ಯಾರು ಕದೀತಾರೆ ಅಂತ ಹೇಳಿ ಎಷ್ಟೋ ಮಂದಿ ಹೊರಗಡೆನೆ ಬಿಡ್ತಾರೆ. ಶೂ ಇರಬಹುದು, ಚಪ್ಪಲಿ ಇರಬಹುದು. ಹಾಗೆ ಅಪಾರ್ಟ್ಮೆಂಟ್ಗಳ ಮುಂದೆ ಆ ಶೂ ರ್ಯಾಕ್ ಎಷ್ಟು ದೊಡ್ಡದಾಗಿರುತ್ತೋ ಅದ್ರ ತುಂಬ ಶೂಗಳನ್ನು ಇಟ್ಟು ಮನೆ ಮುಂದೆನೇ ಇಟ್ಟಿರ್ತಾರೆ. ಯಾರು ಕದೀತಾರೆ ಅನ್ನೋ ಧೈರ್ಯದ ಮೇರೆಗೆ. ಆದರೆ ಶೂ ಚಪ್ಪಲಿ ಕದಿಯುವಂತಹ ಗ್ಯಾಂಗ್ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿದೆ. ಸೊ ಹೀಗಾಗಿ ಬ್ರ್ಯಾಂಡೆಡ್ ಶೂಗಳನ್ನು ಮನೆ ಹೊರಗಡೆ ಇಟ್ಟಿದ್ರೆ ಹುಷಾರಾಗಿರಿ, ತಕ್ಷಣವೇ ಮನೆಯಲ್ಲಿಟ್ಕೊಳ್ಳಿ. ಎಸ್, ಈ ಕುರಿತಾಗಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇವರು ಶೂ ಹಾಗೆ ಚಪ್ಪಲಿ, ಅದು ಇವರ ಟಾರ್ಗೆಟ್ ಬ್ರ್ಯಾಂಡೆಡ್ ಶೂ ಹಾಗೆ ಚಪ್ಪಲಿಗಳೇ. ಸೊ ಯಾವ ರೀತಿ ಕದೀತಾರೆ ಅನ್ನೋದರ ಕುರಿತಾಗಿ ನೀವು ಗಮನಿಸ್ತಾ ಇದ್ದೀರಾ. ಸೊ ಸಾಮಾನ್ಯರಂತೆ ಬರ್ತಾರೆ. ಸೊ ಮನೆ ಮುಂದೆ ಇದ್ದಂತಹ ಶೂಗಳನ್ನು ಹಾಗೆ ಚಪ್ಪಲಿಗಳನ್ನು ಮೂಟೆಗಳಲ್ಲಿ ದೋಚ್ಕೊಂಡು ಕ್ಷಣ ಮಾತ್ರದಲ್ಲಿ ಪರಾರಿಯಾಗ್ತಾರೆ. ಮಾಲೀಕರಂತೆ ಬಂದು ಶೂಗಳನ್ನು ಎಗರಿಸ್ತಾರೆ. ಹುಷಾರ್. ಐಷಾರಾಮಿ ಅಪಾರ್ಟ್ಮೆಂಟ್ಗಳೇ ಇವರ ಮೇನ್ ಟಾರ್ಗೆಟ್ ಆಗಿರುತ್ತೆ. ಶೂ ಕದ್ದು ಇನ್ನು ಫ್ಲಾಟ್ ಮಾಲೀಕರ ರೀತಿಯಲ್ಲೇ ಇವರು ಎಸ್ಕೇಪ್ ಆಗ್ತಾರೆ. ಮನೆಗಳ ಮುಂದೆ ಸ್ಟ್ಯಾಂಡ್ಗಳಲ್ಲಿದ್ದಂತಹ ಶೂಗಳನ್ನು ಕದ್ದು, ಅದು ಬ್ರ್ಯಾಂಡೆಡ್ ಶೂಗಳನ್ನು ಕದ್ದು ಪರಾರಿಯಾಗ್ತಾರೆ. ಮಹದೇವಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಕಳ್ಳರ ಕೈ ಚಳಕದ ಸ್ಟೋರಿ ಇದು. ಮೂಟೆಗಳಲ್ಲಿ ಶೂಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಆ ದೃಶ್ಯಾವಳಿ CCTVಯಲ್ಲಿ ಸೆರೆಯಾಗಿದೆ. ಕಳ್ಳರ ಕೈ ಚಳಕ ಮಹದೇವಪುರದ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಕಳ್ಳರ ಕೈ ಚಳಕದ ಸ್ಟೋರಿ ಇದು. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಅದು ಕೂಡ ಐಷಾರಾಮಿ ಅಪಾರ್ಟ್ಮೆಂಟ್ಗಳೇ ಇವರ ಮೇನ್ ಟಾರ್ಗೆಟ್ ಆಗಿರುತ್ತೆ. ಯಾಕಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಶೂಗಳನ್ನೇ ಧರಿಸ್ತಾರೆ ಅನ್ನೋ ನಂಬಿಕೆ ಮೇರೆಗೆ ಅಪಾರ್ಟ್ಮೆಂಟ್ಗಳನ್ನೇ ಇವರು ಮೇನ್ ಟಾರ್ಗೆಟ್ ಮಾಡಿಕೊಂಡು ಮನೆ ಮುಂದೆ ಇಟ್ಟಿದ್ದಂತಹ ಶೂ ರ್ಯಾಕ್ನಲ್ಲಿ ಇದ್ದಂತಹ ಶೂ ಹಾಗೆ ಚಪ್ಪಲಿಯನ್ನು ಕ್ಷಣ ಮಾತ್ರದಲ್ಲಿ ಎಗರಿಸಿಕೊಂಡು ಮಾಯ ಆಗ್ತಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಗುಡ್ ಮಾರ್ನಿಂಗ್. ಎಂತೆಂಥ ಕಳ್ಳತನ ಮಾಡುವ ಕಳ್ಳರನ್ನ ನಾವು ನೋಡಿದ್ದೀವಿ, ಆದರೆ ಶೂ ಚಪ್ಪಲಿಗಳನ್ನು ಕಳ್ಳತನ ಮಾಡ್ತಾರಾ ಅನ್ನೋದು ಇಲ್ಲಿ ಆಶ್ಚರ್ಯಕರ ಸಂಗತಿ. ಯಾರು ಕದೀತಾರೆ ಶೂ ಚಪ್ಪಲಿಯನ್ನ ಅಂತ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆ ಹೊರಗಡೆನೆ ಶೂ ರ್ಯಾಕ್ನಲ್ಲೇ ಇಟ್ಟಿರ್ತಾರೆ. ಆದರೆ ಇಲ್ಲೊಂದು ಟೀಮ್ ಶೂಗಳನ್ನು ಕದಿಯುವ ಟೀಮ್ ಕೂಡ ಇದೆ. ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವಾಗ, ಎಷ್ಟು ದಿನದಿಂದ ಈ ಕಳ್ಳರು ಈ ಕೈ ಚಳಕವನ್ನು ತೋರಿಸ್ತಾ ಇದ್ದಾರೆ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಳ್ಳತನ ನಡೆದಿರುವಂತದ್ದು. ಪ್ರಮುಖವಾಗಿ CCTV ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ 2000 ಇದೇ ವರ್ಷ ಅಂತಂದ್ರೆ ಒಂದು 3-4 ದಿನಗಳ ಹಿಂದೆ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ CCTVಯಲ್ಲಿ ಸೆರೆಯಾಗಿರುವಂತಹ ಕಳ್ಳರನ್ನ ನೋಡಿದ್ರೆ ಯಾವುದೋ ಒಂದು ಬ್ರಾಂಡೆಡ್ ಬಟ್ಟೆಗಳನ್ನ ಧರಿಸ್ಕೊಂಡು ಬಂದು ಅಪಾರ್ಟ್ಮೆಂಟ್ ವಾಸಿಗಳಂತೆ ಕಾಣ್ತಾರೆ. ಆದ್ರೆ ಇವರು ಮಾಡಿದಂತಹ ಕೆಲಸ ನೋಡಿದ್ರೆ ನಿಜಕ್ಕೂ ನಗೆಪಾಟಲಿಗೀಡಾಗುವಂತಹ ಕೆಲಸ ಇದು. ಸದ್ಯಕ್ಕೆ ಏನು ಮನೆಯ ಹೊರಗಡೆ ಏನು ರ್ಯಾಕ್ ನಲ್ಲಿ ಇಟ್ಟಿರ್ತಾರೆ ಶೂಗಳನ್ನ, ಅದರಲ್ಲೂ ಕೂಡ ಬ್ರಾಂಡೆಡ್ ಶೂಗಳನ್ನೇ. ಅಂತಂದ್ರೆ ಒಂದು 4-5 ಸಾವಿರ ಬೆಲೆ ಬಾಳುವಂತಹ ಮತ್ತು 50,000 ಬೆಲೆ ಬಾಳುವ ಮಟ್ಟಿಗೂ ಕೂಡ ಶೂಗಳನ್ನ ನಾವು ನೋಡ್ಬೋದು. ಅಂತಹ ಶೂಗಳನ್ನೇ ಇವರು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರು. ಇವನ್ನ ಟಾರ್ಗೆಟ್ ಮಾಡ್ಕೊಂಡು ಫ್ಲಾಟ್ ಮಾಲೀಕರ ರೀತಿಯಲ್ಲೇ ಬಂದು ಅವುಗಳನ್ನ ಕದ್ಕೊಂಡು ಮೂಟೆಗಳಲ್ಲಿ ತುಂಬಿಕೊಂಡು ಪರಾರಿಯಾಗಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದುವಂತದ್ದು. ಈಗ ಈ ಕಳ್ಳರ ಕೈಚಳಕ CCTV ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಸರಿಯಾಗಿರುವಂತದ್ದು. ಹೀಗಾಗಿ ಶೂಗಳನ್ನು ಇಷ್ಟು ದಿವಸ ಚಿನ್ನಾಭರಣ ಮತ್ತು ದ್ವಿಚಕ್ರ ವಾಹನ ಕಳ್ಳತನ ಮಾಡೋರಾಗಿರ್ಬಹುದು, ಇನ್ನು ಬೇರೆ ಬೇರೆ ವಸ್ತುಗಳನ್ನು ನಲ್ಲಿ ಕದಿಯೋರಾಗಿರ್ಬಹುದು, ಈ ರೀತಿಯಾದಂತಹ ಕಳ್ಳರನ್ನು ಕೂಡ ನಾವು ನೋಡಿದ್ವಿ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಶೂ ಕಳ್ಳರ ಹಾವಳಿ ಕೂಡ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಒಂದು 3-4 ತಿಂಗಳ ಹಿಂದೆ ಒಂದು ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಶೂ ಕಳ್ಳತನ ಆಗಿತ್ತು.
ಆದ್ರೆ ಈಗ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾಗಿ ಶೂ ಕಳ್ಳರು ತಮ್ಮ ಕೈ ಚಳಕವನ್ನ ಮೆರೆದಿರುವಂತದ್ದು. ಅಂದ್ರೆ ಮನೆಯ ಹೊರಗಡೆ ಇಟ್ಟಂತಹ ಯಾವ ವಸ್ತುಗಳು ಕೂಡ ಸೇಫ್ ಅಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅನುಮಾನಗಳು ಮೂಡ್ತಾ ಇದೆ. ಶೂಗಳನ್ನು ಬಿಡದೇನೆ ಈ ಕಳ್ಳರು ಈಗ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ 15 ಜೊತೆ ಶೂಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಈ ಒಂದು ಸುದ್ದಿಯನ್ನ ನೋಡಿದ ನಂತರ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ. ಯಾಕಂತಂದ್ರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಯಾರಾದ್ರೂ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ರೆ ಪೊಲೀಸರು ಖಂಡಿತವಾಗ್ಲೂ ಇಂತಹ ಕಳ್ಳರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಳ್ಳಲೇಬೇಕಾಗತ್ತೆ. ಆದ್ರೂ ಕೂಡ ಶೂಗಳನ್ನು ಸಹ ಬಿಡ್ತಾ ಇಲ್ಲ ಅನ್ನೋದು ವಿಪರ್ಯಾಸವೇ ಸರಿ. ಸದ್ಯಕ್ಕಂತೂ ಸಿಸಿಟಿವಿ ದೃಶ್ಯಾವಳಿ ಏನಿದೆ ಇದು ಸಖತ್ ವೈರಲ್ ಆಗ್ತಾ ಇರುವಂತದ್ದು, ಸಖತ್ ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು. ಮಧು, ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.